ಇಲ್ಲ ಸ್ನೇಹಿತರು. ನೋಡಿ, ಸೌಜನ್ಯ ಮೃತದೇಹ ಇಲ್ಲಿ ಪತ್ತೆ ಆಯ್ತಲ್ವಾ, ಆ ದೊರೆತ ಜಾಗದಲ್ಲಿ ಒಂದು ಚೀಟಿ ಇತ್ತಂತೆ. ಎಲ್ಲ ಹೆಣ್ಮಕ್ಳು ಕೂಡ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಾಗಿರ್ಬೋದು ಒಂದು ಚೀಟಿ ಹಿಡ್ಕೊಂಡಿರ್ತಾರೆ. ಆ ಚೀಟಿಯಲ್ಲಿ ಏನಿರುತ್ತೆ ಅಂದರೆ ಒಂದಿಷ್ಟು ನಮ್ಮ ಪರ್ಸ್ನಲ್ ಫ್ಯಾಮಿಲೀಸ್ಗಳ ನಂಬರ್ಗಳನ್ನು ಬರೆದುಕೊಂಡಿರ್ತಾರೆ, ನೋಟ್ ಮಾಡಿರ್ತಾರೆ. ಅದರಲ್ಲಿ ಒಂದಿಷ್ಟು ಮೊಬೈಲ್ ಸಂಖ್ಯೆಗಳಿದ್ವಂತೆ. ಅದನ್ನು ಪಂಚಸಾಕ್ಷಿಯೊಬ್ಬರು ತೋರಿಸಿದ್ರಂತೆ. ಅವತ್ತು ಬಂದಾಗ ಈ ಸ್ಥಳ ಮಹಜರು ಮಾಡಲಿಕ್ಕೆ ಅಥವಾ ಈ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಪಂಚಸಾಕ್ಷಿಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅವ್ರು ಆ ಚೀಟಿಯನ್ನು ತೋರಿಸಿದ್ರಂತೆ. ಪೊಲೀಸರು ಅದನ್ನು ಎತ್ತಿಟ್ಕೊಳ್ತಾರೆ. ಅದಾದ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರಲ್ವಾ, ಆ ಚಾರ್ಜ್ ಶೀಟ್ನಲ್ಲೂ ಕೂಡ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಎಷ್ಟು ನೆಗ್ಲಿಜೆನ್ಸಿ ಅಂದರೆ ನೋಡಿ, ಈ ದರ್ಶನ್ ಕೇಸ್ನಲ್ಲೇ ಆಗಲಿ, ನೀವು ಎಲ್ಲರೂ ಗಮನ ಹರಿಸಿ, ಯಾಕೆ ಇದ್ರ ಮಧ್ಯೆ ದರ್ಶನ್ ಕೇಸ್ ತರ್ತೀರಿ ಅಂತಲ್ಲ, ಚಾರ್ಜ್ ಶೀಟ್ ನೋಡಿ ನೀವು. ಆ ಸಮಯದಲ್ಲಿ ಟವರ್ ಲೊಕೇಶನ್, ಹೋಗಿರೋ ಕಾಲ್ಸ್ಗಳು, ಬರೋ ಕಾಲ್ಸ್ಗಳು, ಇಲ್ಲಿ ಸಿಕ್ಕಂಥ ಪ್ರತಿಯೊಂದು ಬಳ್ಳಿ, ಈ ಬಳ್ಳಿ ಯಾವುದಿದು, ಕಾಟು ಮರದ ಬಳ್ಳಿ ಏನಿದೆ, ಎಲ್ಲಿಗೆ ಟ್ಯಾಗ್ ಮಾಡಿದ್ದಾರೆ, ಆ ಟ್ಯಾಗ್ ಐ ಡಿ ಎಷ್ಟು ಉದ್ದ ಇತ್ತು, ಆ ಟ್ಯಾಗ್ ಮೇಲೆ ಇರ್ತಕ್ಕಂಥ ಐ ಡಿ ಕಾರ್ಡ್ ಮೇಲೆ ಇದ್ದಂಥ ಫಿಂಗರ್ ಪ್ರಿಂಟ್ಸ್ ಏನು, ಯಾರದ್ದು, ಪ್ರತಿಯೊಂದನ್ನು ಕೂಡ ಹಾಕಿರ್ತಾರೆ. ಪೊಲೀಸ್ನವರು ಆ ಚಾರ್ಜ್ ಶೀಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿಲ್ಲ. ಇಲ್ಲಿ ಹೇಳ್ತಕ್ಕಂಥ ಅನುಮಾನಗಳು.